ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ಬಿಗ್ ಬಾಸ್ನ 13ನೇ ಸೀಸನ್ನ ಮೊದಲ ಒಂದು ವಿಡಿಯೋನ ರಿವ್ಯೂನ ಮಾಡ್ತಿದ್ದೀನಿ. ಇಷ್ಟು ವರ್ಷ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಡ್ಬಂದ್ರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಈಗ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದಕ್ಕೂ ಮೊದಲು ನಿಮಗೆ ಗೊತ್ತಿರ್ಬೋದು ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆಯನ್ನು ಇಟ್ಟಿದ್ದಾರೆ, ಅದು ಕಾಮನ್ ಮ್ಯಾನ್ಗಳಿಗೆ. ಸೊ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಸ್ವಲ್ಪ ಜನಕ್ಕೆ ಗೊತ್ತು, ಅಮುಕು ಡುಮುಕು ಬಂದಿದ್ರು, JP ಅವರು ಬಂದಿದ್ರು, ಹಾಗೆ ಇವಾಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಗಂಗಾ. ಸೊ ಈ ಗಂಗಾ ಯಾರು ಅಂತ ಹೇಳಿ ನಿಮಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರ್ಬೋದು. ಇವರು ಈ ಬೀದಿಗಳಲ್ಲಿ ನಾಟಕಗಳನ್ನ ಆಡೋದು, ವಿಚಿತ್ರವಾಗಿ ವೇಷಗಳನ್ನು ಹಾಕೊಳ್ಳೋದು, ಕಸದಲ್ಲಿ ಹೋಗಿ ಬಿದ್ದು ಒದ್ದಾಡುವಂಥದ್ದು, ಹೀಗೆ ಕ್ರಿಂಜ್ ವಿಡಿಯೋಗಳನ್ನ ಮಾಡಿಕೊಂಡು ಬಿಗ್ ಬಾಸ್ ಸ್ಟೇಜ್ಗೆ ಬಂದಿದ್ರು. ಅಲ್ಲಿ ಹಲವಾರು ಜನ ಒಂದು ಹೇಳ್ತಿದ್ದೀರಾ, ಕಾಮನ್ ಮ್ಯಾನ್ ಸೆಲೆಕ್ಟ್ ಆಗೋಕ್ಕೂ ಈ ವಿನಯ್, ಚಂದನ್ ಶೆಟ್ಟಿ, ಸಂಗೀತ, ಶ್ರುತಿ ಇವರೆಲ್ಲ ಸೆಲೆಕ್ಟ್ ಮಾಡೋದಕ್ಕೂ ಏನು ಸಂಬಂಧ ಅಂತ ಹೇಳಿ. ಬಿಗ್ ಬಾಸ್ ಮನೆ ಒಳಗೆ ಯಾವ ಸಿಚುವೇಶನ್ ಅಲ್ಲಿ ಏನೇನು ಮಾಡಬೇಕಾಗುತ್ತೋ ಅಂತ ಹೇಳಿ ಈ 4 ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಅದರಂತೆ ಆ ಸ್ಟೇಜ್ ಮೇಲೆ ಬರುವಂತಹ ಕಾಮನ್ ಮ್ಯಾನ್ಗೆ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಅಂದ್ರೆ ಬಿಗ್ ಬಾಸ್ ಒಳಗಡೆ ರಿಲೇಟೆಡ್ ಆಗುವಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದನ್ನ ಅಲ್ಲಿ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಮೇಲೆ ಅವ್ರು ಒಳಗೆ ಹೋಗ್ಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಅಲ್ಲಿ ಕೂರಿಸಿರುವಂಥದ್ದು. ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ನಿಮ್ಗೆ ಏನು ಕೂಡ ಸಿಗೋದಿಲ್ಲ. ಹೀಗೆ ಈಗ ಪ್ರೋಮೋ ಬಿಟ್ಟಿರೋ ವಿಚಾರಕ್ಕೆ ಬಂದ್ರೆ ನೀವು ನೋಡ್ಬೋದು, ಇಲ್ಲಿ ಗಂಗಾ ಅವ್ರನ್ನ ಇವರು ಸಂಗೀತ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಳ್ತಾರೆ. ಯಾವ ರೀತಿ ಅಂದ್ರೆ ಅವರು ಮಾಡುವಂತಹ ಕ್ರಿಂಜ್ ವಿಡಿಯೋಗಳನ್ನ ಸರಿಯಾಗಿ ಇದು ಮಾಡ್ತಾರೆ. ಸೊ ಮೊದಲಿಗೆ ಬಂದಿರುವಂತಹ ಗಂಗಾ ಅವರು ನಮಸ್ಕಾರ ನಿಮ್ಮೆಲ್ರಿಗೂ ಕಾಲಿಗೆ ಬೀಳ್ತೀನಿ ಅಂತ, ಎಲ್ಲಿ ಬಿದ್ದೇ ಇಲ್ಲ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಇದಾದ್ಮೇಲೆ ವಿನಯ್ ಗೌಡ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಗಂಗಾ ಅವ್ರಿಗೆ, ನಿಮ್ಮ ವಿಡಿಯೋನ ನಿಮ್ಮ ಮಗಳು ನೋಡ್ತಾಳಾ ಅಂತ ಹೇಳಿ. ಹೌದು ಸರ್ ನೋಡ್ತಾಳೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ಈ ವಿಡಿಯೋ ಮಾಡ್ಕೊಂಡು ಅವಳು ಕೂಡ ನಿಮ್ಮಂಗೆ ಆಗೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಇದು ಸರಿಯಾಗಿ ಉರ್ದು ಬಿಡುತ್ತೆ ಗಂಗಾ ಅವ್ರಿಗೆ. ಇದಾದ್ಮೇಲೆ ನಾನು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಗಂಗಾ ಅವರು ರಿಟರ್ನ್ ಆಗಿ ಹೇಳಿದಾಗ ಸಂಗೀತ ಹೇಳ್ತಾರೆ, ಕ್ರಿಂಜ್ ವಿಡಿಯೋ ಮಾಡೋದೇನೆ ಒಂದು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ಕೊಂಡಿದ್ದೀರಾ, ಈ ಕ್ರಿಂಜ್ ವಿಡಿಯೋ ಮಾಡೋರಿಗೆ ನಾನು ಬಿಗ್ ಬಾಸ್ ನಲ್ಲಿ ಹೋಗಿ ಬಿಡೋದಿಲ್ಲ ಅಂತ ಹೇಳಿ ಅವ್ರನ್ನ ರಿಜೆಕ್ಟ್ ಮಾಡುವಂತ ಬಟನ್ ಅನ್ನ ಒತ್ತು ಬಿಡ್ತಾರೆ. ಅಲ್ಲೇ ಬಿದ್ದು ಒದ್ದಾಡಿರುವಂತಹ ಈ ಗಂಗನ್ನ ಸಮಾಧಾನ ಮಾಡಿ ನಿರಂಜನ್ ದೇಶಪಾಂಡೆ ಅವರು ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ನುಳಿದಂತೆ ನೀವು ನೋಡಿರ್ಬೋದು, ಅಮುಕು ಡುಮುಕುನ ನಿನ್ನೆ ವಿನಯ್ ಗೌಡ ಅವರು ಸರಿಯಾಗಿ ಉಗ್ದಿದ್ರು, ಹೊರಗಡೆ ಕಳಿಸಿದ್ರು ಅಂತ ಹೇಳಿ ಮೆಸೇಜ್ ಬಂತು. ಬಟ್ ಅಮುಕು ಡುಮುಕು ಹೊರಗಡೆ ಬಂದು ಎಲ್ಲೂ ಕಾಣಿಸ್ಕೋತಿಲ್ಲ. ನನ್ನ ಪ್ರಕಾರ ಅಮುಕು ಡುಮುಕು ಬಿಗ್ ಬಾಸ್ ಮನೆ ಒಳಗೆ ಹೋಗೋದು 90% ಕನ್ಫರ್ಮ್ ಆಗಿದೆ. ಇನ್ನುಳಿದಂತೆ ಸಂಗೀತ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳಗಡೆ ಹೋಗ್ಲಿಕ್ಕೆ ಒಳ್ಳೊಳ್ಳೆ ಆಯ್ಕೆಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ ಕೆಲವರನ್ನ ಫಿಲ್ಟರ್ ಮಾಡೋದ್ರಲ್ಲಿ ಶ್ರುತಿ ಅವರು ಕೂಡ ಮೇಲ್ಗೈನ ಸಾಧಿಸ್ತಾ ಇದ್ದಾರೆ. ಸೊ ಅಮುಕು ಡುಮುಕು, JP ಹಾಗೂ ಈ ಗಂಗಾ ಅವ್ರನ್ನ ಹೋಲಿಸ್ಕೊಂಡ್ರೆ ನನ್ನ ಪ್ರಕಾರ ಅಮುಕು ಡುಮುಕುನೇ ಈ ಬಾರಿ ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ಅಂತ ಹೇಳಿ ಅಂತೀನಿ. ಇನ್ನುಳಿದಂತೆ ಕಾಮನ್ ಮ್ಯಾನ್ಗಳಲ್ಲಿ 60 ಜನನ್ನ ಟೋಟಲ್ ಆಗಿ ಅಗ್ನಿ ಪರೀಕ್ಷೆಗೆ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಏನಿಲ್ಲ ಅಂದ್ರೂ 5 ರಿಂದ 6 ಜನನ ಫೈನಲಿಸ್ಟ್ ಮಾಡ್ತಾರೆ. ಮನೆ ಒಳಗೆ ಎಷ್ಟು ಜನ ಹೋಗ್ತಾರೆ ಅಂತ ಹೇಳಿ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗತ್ತೆ. ಸೊ ಏನೇ ಆಗ್ಲಿ, ಇವತ್ತಿಂದ ನಾನು ಬಿಗ್ ಬಾಸ್ ನ ಪ್ರೋಮೋಗಳನ್ನ ರಿವ್ಯೂ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ನೀವು ಈ 3 ಜನದಲ್ಲಿ ಅಂದ್ರೆ ಗಂಗಾ, ಅಮುಕು ಡುಮುಕು ಹಾಗೂ JP, ಇವರಲ್ಲಿ JP ಈಗಾಗಲೇ ರಿಜೆಕ್ಟ್ ಆಗಿ ಹೊರಗಡೆ ಹೋಗಿದ್ದಾರೆ ಅನ್ನೋ ನ್ಯೂಸ್ ಇದೆ. ಅಮುಕು ಡುಮುಕು, ಗಂಗಾ ಇವರಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.